ಮಿಷಿನ್ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಮೆಸೇಜಲ್ಲಿ ಕಮೆಂಟ್ ಅಂದರೆ ವಾಟ್ಸಪ್ಪಲ್ಲೂ ಹೇಳ್ತಿದ್ರಿ, ಯೂಟ್ಯೂಬ್ ವೀಡಿಯೋದು ಕಮೆಂಟ್ ಬಾಕ್ಸಲ್ಲೂ ಹೇಳ್ತಿದ್ರಿ ಮಿಷಿನ್ ಬಗ್ಗೆ ಹೇಳಿ, ಪ್ರೈಸ್ ಹೇಳಿ, ಅದರ ಡೀಟೇಲ್ಸ್ ಹೇಳಿ ಅಂತ. ಸೊ ಅದಕ್ಕೋಸ್ಕರ ನಾನಾಗಿ ಎದುರು ಕೂತ್ಕೊಂಡು ವೀಡಿಯೋ ಮಾಡೋದಕ್ಕಿಂತ ನನಗೆ ಟ್ರೈನಿಂಗ್ ಕೊಡಲಿಕ್ಕೆ ಬಂದಿದ್ರಲ್ಲ, ಆಗ ನಾನು ವೀಡಿಯೋ ಮಾಡಿದ್ದೆ. ಸೊ ಅದನ್ನೇ ಹಾಕ್ತೇನೆ, ಅವರು ಹೇಗೆ ನಮಗೆ ಹೇಳಿಕೊಡ್ತಾರೆ ಅಂತ. ಸೊ ಅದ್ರ ಜೊತೆ ಎಷ್ಟು ಪ್ರೈಸ್ ಇದೆ ಮತ್ತು ಯಾರು ತಗೊಳ್ಬೇಕು ಯಾರು ತಗೊಳ್ಬಾರ್ದು ಅಂತ ಕೂಡ ಹೇಳ್ತೇನೆ. ಸೊ ಸ್ಟಾರ್ಟಿಂಗ್ ಬಂದುಬಿಟ್ಟು ಈ ಮಿಷಿನಿದು ಪ್ರೈಸ್ ಎಷ್ಟಂದರೆ 4,20,000. ಇದು ಸಿಂಗಲ್ ಲೆಡ್ ಮಿಷಿನ್ ಆಗಿರುತ್ತೆ, ಸ್ವಿಫ್ಟ್ ಬ್ರ್ಯಾಂಡಿದ್ದು, 12 ನೀಡಲಿರೋದು. ನಾವು ಫ್ರೇಮ್ ಕೂಡ ದೊಡ್ಡದಿದೆ. ಒಂದು ಸಲ ಹಾಕುವಾಗ 2 ಸ್ಲೀವ್ಸ್ ಡಿಸೈನು ಕಂಪ್ಲೀಟ್ ಆಗುತ್ತೆ, ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಡಿಸೈನು ಕಂಪ್ಲೀಟ್ ಆಗುತ್ತೆ ಒಂದು ಸಲ ಹಾಕುವಾಗ. ಸೊ 2 ಸಲ ಹಾಕಬೇಕು. ಚಿಕ್ಕ ಮಿಷಿನಲ್ಲಾದ್ರೇನು 4-5 ಸಲ ಹಾಕಬೇಕಾಗತ್ತೆ. ಸೊ ಇದರಲ್ಲಿ ಅಂಥ ಪ್ರಾಬ್ಲಮ್ ಇಲ್ಲ. ಅಂದರೆ 2 ಸಲ ಹಾಕಿದರೆ ಓಕೆ. ಅಂದರೆ 2 ಸ್ಲೀವ್ಸ್ಗೆ ಒಂದು ಸಲ ಮತ್ತು 2 ಒಂದು ಬ್ಯಾಕ್ ನೆಕ್, ಒಂದು ಫ್ರಂಟ್ ನೆಕ್ಕಿಗೆ. ಸೊ ಇದರದ್ದು ಸ್ಪೆಷಾಲಿಟಿ ಏನಂದರೆ, ಬೇರೆ ಮಿಷಿನ್ ಕಂಪೇರ್ ಮಾಡಿದರೆ, ಅಂದರೆ ಚಿಕ್ಕ ಮಿಷಿನ್ ಕಂಪೇರ್ ಮಾಡಿದರೆ ಇದರಲ್ಲಿ 4,000 ನೆಕ್ ಡಿಸೈನ್, ಸ್ಲೀವ್ಸ್ ಡಿಸೈನ್ಸ್ ಇದೆ. ಅಂದರೆ 4,000 ಪ್ಯಾಟರ್ನ್ ಇದೆ. ಒಂದು ಬ್ಲೌಸ್, ಈಗ ಒಂದು ಪ್ಯಾಟರ್ನ್ ಒಂದು ಬ್ಲೌಸ್ ಅಂತಾದರೆ ಅಂಥ 4,000 ಬ್ಲೌಸ್ ಡಿಸೈನ್ಸ್ ಮಾಡಲಿಕ್ಕಾಗತ್ತೆ. ಅದು ಓಲ್ಡ್ ಅಲ್ಲ, ಲೇಟೆಸ್ಟ್ ಡಿಸೈನ್ಸ್ ಇರುವ ಇದು ಅದರಲ್ಲಿರೋದು ಡಿಸೈನ್ಸ್. ಓಕೆ. ಸೊ ಈಗದ್ದು ಮಧುಬಾಲ ಡಿಸೈನು, ಬೋಟ್ ನೆಕ್ ಡಿಸೈನು, ಬ್ಯಾಕ್ ಸೈಡಿಂದ ಸ್ವಲ್ಪ ಬೇರೆ ಟೈಪ್ ಡಿಸೈನ್, ಸ್ಕ್ಯಾಲಪ್ ಡಿಸೈನು, ಮತ್ತು ಹೆವಿ ವರ್ಕು, ಸಿಂಪಲ್ ವರ್ಕು ಎಲ್ಲ ಇದೆ. ಓಕೆ. ಈಗ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ವರ್ಕಿದ್ದು ಅಂತ ಹೇಳಿದರೆ, ಸ್ಟಾರ್ಟಿಂಗ್ ಪ್ರೈಸ್ ನಂದು 400. ಅಂದರೆ ವಿತ್ ಬ್ಲೌಸ್ ಪೀಸ್ ನಾವೇ ಹಾಕೋದಾದರೆ 499. ನೆಕ್, ಸ್ಲೀವ್ಸು ಮತ್ತು ಅದೇ ಫ್ರಂಟ್ ನೆಕ್, ಬ್ಯಾಕ್ ನೆಕ್, ಸ್ಲೀವ್ಸ್ ಫುಲ್ ಡಾಟ್ ಬರುತ್ತೆ ಸ್ಲೀವ್ಸ್ಗೆ, ಮತ್ತು ಬಾರ್ಡರ್ ಡಿಸೈನ್ ಬರುತ್ತೆ. ಸೊ 400 ಆಗುತ್ತೆ ವರ್ಕಿಗೆ. ಮತ್ತು ಇನ್ನೊಂದು ಹೆವಿ ವರ್ಕ್ ಆದರೆ ನಿಮಗೆ 1,000, 1,200, 2,000ವರೆಗೂ ಇದೆ. ಇದರಲ್ಲಿ ಫಿನಿಶಿಂಗ್ ಹೇಗೆ ಬರುತ್ತೆ ಅಂದರೆ, ನಾವು ಹ್ಯಾಂಡ್ ವರ್ಕ್ ಮಾಡ್ತೇವಲ್ಲ, ಆರಿ ವರ್ಕ್ ಮಾಡ್ತೇವಲ್ಲ, ಅದರ 70% ಫಿನಿಶಿಂಗ್ ಈ ಮಿಷಿನ್ ವರ್ಕಲ್ಲಿ ಕಾಣುತ್ತೆ. ಅಂದರೆ ಕೆಲವೊಂದು ಮಿಷಿನ್ ಕೆಲವೊಂದು ಥರ ಸ್ಟಿಚಸ್ ಮಾಡುತ್ತೆ. ನನಗೆ ಬೇರೆ ಮಿಷಿನ್ ಹೇಗೆ ಅಂತ ಗೊತ್ತಿಲ್ಲ, ಯಾಕಂದರೆ ನಾನು ಯಾವುದೇ ಮಿಷಿನ್ ಡೆಮೋ ತಗೊಳ್ಳಿಕ್ಕೆ ಹೋಗಲಿಲ್ಲ. ಅಂದರೆ ಹೊರಗಡೆ ಬೇರೆ ಮಿಷಿನ್ ಕೂಡ ನಾನು ನೋಡಲಿಕ್ಕೆ ಹೋಗಲಿಲ್ಲ. ಬಟ್ ನನಗೆ ಕೊಟ್ಟಿರುವಂತಹ ಮಿಷಿನ್ ತುಂಬ ಚೆನ್ನಾಗಿದೆ. ವರ್ಕೆಲ್ಲ ನೋಡಿದರೆ ಒಂದು 60-70% ಆರಿ ವರ್ಕಿಗೆ ಮ್ಯಾಚ್ ಆಗುತ್ತೆ. ಮಿಷಿನ್ ವರ್ಕ್ ಅಂತ ಗೊತ್ತೇ ಆಗಲ್ಲ. ನಾನು ಲಾಸ್ಟ್ ಟೈಮ್ 2 ಬ್ಲೌಸ್ ಮಾಡಿ ಕೊಟ್ಟರೆ ಕಸ್ಟಮರ್ ಹೇಳ್ತಿದ್ದಾರೆ, ಇದು ಹ್ಯಾಂಡ್ ವರ್ಕ ಮಿಷಿನ್ ವರ್ಕ ಗೊತ್ತಾಗ್ತಿಲ್ಲ ಮ್ಯಾಮ್, ಹ್ಯಾಂಡ್ ವರ್ಕ್ ಥರನೇ ಕಾಣ್ತಿದೆ, ತುಂಬ ಚೆನ್ನಾಗಿದೆ ಅಂತ. ಅಂದರೆ ಫಿನಿಶಿಂಗ್ ಅಷ್ಟು ನೀಟ್ ಬರುತ್ತೆ. ಮತ್ತು ಎಷ್ಟು ದಿನದಲ್ಲಿದು ಡೆಲಿವರಿ ಕೊಟ್ಟರು ಅಂದರೆ, ನಾವು 29ಗೆ ಬುಕ್ ಮಾಡಿದ್ವಿ, ಹೋಗಿ ಬುಕ್ ಮಾಡಿದ್ದೇವೆ 29ಗೆ ಬುಕ್ ಮಾಡಿ ನಮಗೊಂದು 5ಗೆ ಡೆಲಿವರಿ ಕೊಟ್ಟಿದ್ದಾರೆ. ಅಂದರೆ 29 ವೆಡ್ನೆಸ್ಡೇ ನಾವು ಬುಕ್ ಮಾಡಿರೋದು, ನೆಕ್ಸ್ಟ್ ವೆಡ್ನೆಸ್ಡೇ ನಮಗೆ ಡೆಲಿವರಿ ಕೊಟ್ಟಿದ್ದಾರೆ. ಡೆಲಿವರಿ ತರಲಿಕ್ಕಂತೂ ತುಂಬ ಕಷ್ಟ ಆಯಿತು. ಡೆಲಿವರಿ ನಮ್ಮ ಫ್ಲ್ಯಾಟ್ ಅಲ್ಲ, ಸೊ 2nd ಫ್ಲೋರ್, ಲಿಫ್ಟ್ ಇರಲಿಲ್ಲ. ಮೇಲ್ಗಡೆ ತರಲಿಕ್ಕೆ ತುಂಬ ಕಷ್ಟ ಆಯಿತು, ಯಾಕಂದರೆ ಅದು 250 kgs ಇದೆ. ಒಂದು ಮಿಷಿನ್ 250 kgs ಇದೆ. ಸೊ ಅದನ್ನು ತರಲಿಕ್ಕೋಸ್ಕರ ನಾವು ಒಂದು 4-5 ಜನರನ್ನು ಕೆಲಸಕ್ಕೆ, ಅಂದರೆ ಅದರದ್ದೇ ಪಾರ್ಸಲ್ ಇದ್ದಿದ್ದಾರೆ ಜನ, ಮೇಲೆ ಬಾಕ್ಸ್ ಎಲ್ಲ ತಗೊಂಡು ಹೋಗೋರು, ಅವರನ್ನೇ ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ಅವರು ಬಂದು ಮೇಲೆ ತಗೊಂಡು ಬಂದರು. ಬಟ್ ಚಾರ್ಜಸ್ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. 6,000 ಅವರಿಗೇ ಹೋಗಿದೆ ನಮಗೆ, ಖಾಲಿ ಕೆಳಗೆಯಿಂದ ಮೇಲೆ ತಗೊಂಡು ಬರಲಿಕ್ಕೆ. ಆದರೆ ತುಂಬ ವೆಯ್ಟ್ ಇತ್ತಲ್ಲ. ಮತ್ತು ಅದರ ಜೊತೆಗೆ ಟೆಕ್ನಿಷಿಯನು ಬರ್ತಾರೆ, ಅವರು ನಮಗೆ ಟ್ರೈನಿಂಗ್ ಕೊಡ್ತಾರೆ. ಓಕೆ. ಮತ್ತು ಪ್ರೈಸ್ ಹೇಳಿದೆ 4,20,000 ಅಂತ. ಹೇಗೆ ತಗೊಂಡ್ರಿ, ಲೋನ್ ಮಾಡಿದ್ರಾ, ಕ್ಯಾಶ್ ಕೊಟ್ರಾ? ನಾವು ಕ್ಯಾಶಲ್ಲಿ ತಗೊಂಡ್ವಿ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಕ್ಯಾಶಲ್ಲಿ ತಗೊಂಡ್ವಿ. ಯಾಕಂದರೆ ನನಗೆ ತುಂಬ ತಿಂಗಳ ಆಸೆ ಇತ್ತು, ಅದು ತುಂಬ ವರ್ಷದ ಆಸೆ ಅಲ್ಲ, ತುಂಬ ತಿಂಗಳ ಆಸೆ ಇತ್ತು ನನಗೆ. ತುಂಬ ತಿಂಗಳಿನಿಂದ ನಾನು ಅಂದರೆ ನನಗೆ ತುಂಬ ಆಸೆ. ನನಗೇನಂದರೆ, ನನಗೆ ಬೇಡ ಅಂದರೆ ನಾನು ಯಾವುದು ಬೇಡ ಅಷ್ಟೇನು ಇದು ಮಾಡಲ್ಲ. ಬಟ್ ನನಗೊಂದು ಬೇಕು ಅಂತಾದರೆ ಅದಕ್ಕೆ ಎಷ್ಟು ತಿಂಗಳು ಬೇಕಾದರೂ ನಾನು ಕಾಯ್ತೇನೆ, ಏನಾದರೂ ಟ್ರೈ ಮಾಡ್ತೇನೆ. ನನಗೆ ಇದು ಬೇಕು ಅಂತಲೇ ಇತ್ತು, ಏನಾದರೂ ಇದರಿಂದ ಮಾಡಬೇಕು. ಯಾಕಂದರೆ ಆಲ್ರೆಡಿ ನಂದು ಆರಿ ವರ್ಕ್ ಬಿಸ್ನೆಸ್ ನಡೀತಾ ಇದೆ, ಕ್ಲಾಸಸ್ ನಡೀತಾ ಇದೆ. ಸೊ ಇದು ಮಿಷಿನ್ ವರ್ಕು ಸೇರಿದರೆ ಆ್ಯಡ್ ಆಗುತ್ತೆ. ಸೊ ಇನ್ನೊಂದು, ತುಂಬ ಜನ ಕೇಳ್ತಿದ್ರಿ, ನನಗೆ ತುಂಬ ನಗುನೂ ಬರ್ತಿತ್ತು, ಬ್ಯುಸಿ ಟೈಮಲ್ಲಿರುವಾಗ ಕೋಪನೂ ಬರ್ತಿತ್ತು. ತುಂಬ ಜನ ಕೇಳ್ತಿದ್ರಿ, ಇದು ನೀವು ಈಗ ಮಿಷಿನ್ ಎಂಬ್ರಾಯ್ಡರಿ ತೊಗೊಂಡು ಆರಿ ವರ್ಕ್ ಮಾಡಲ್ವಾ, ಆರಿ ವರ್ಕ್ ಬಿಟ್ರಾ, ಕ್ಲಾಸ್ ಮಾಡಲ್ವಾ ಅಂತ. ಸೊ ಯಾಕೆ ಹಾಗೆ ಅಂದ್ಕೊಳ್ತೀರಾ? ಈಗ ಯಾವುದಾದ್ರೂ ಒಂದು ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡ್ತೇವೆ ಅಂದರೆ
ಅದಕ್ಕೆ ನಾವು ಆ್ಯಡ್ ಮಾಡ್ತಾ ಹೋಗ್ತೇವೆ ಇನ್ನೊಂದು ಬಿಸ್ನೆಸ್ಸನ್ನು ಅಲ್ವಾ. ಈಗ ನೋಡಿ, ಒಂದು ಶಾಪ್ ಓಪನ್ ಮಾಡಿದ್ವಿ ಎಕ್ಸಾಂಪಲ್, ಅದು ಒಳ್ಳೆ ರನ್ ಆಯಿತು. ಇನ್ನೊಂದು ಕಡೆ ಇನ್ನೊಂದು ಶಾಪ್ ರನ್ ಮಾಡಿದ್ವಿ, ಅದು ಒಳ್ಳೆ ರನ್ ಆಯಿತು. ನೆಕ್ಸ್ಟ್ ಕಡೆ ಇನ್ನೊಂದು ಶಾಪ್ ಓಪನ್ ಮಾಡಿದ್ವಿ. ಹಾಗಂತ ಹೇಳಿ ಮೊದಲು ಶಾಪೆಲ್ಲ ಕ್ಲೋಸ್ ಮಾಡಲಿಕ್ಕಾಗತ್ತಾ? ಇಲ್ಲ ಅಲ್ವಾ. ಬಿಸ್ನೆಸ್ ಗ್ರೋ ಆಗ್ತಿದೆ ಅನ್ನುವಾಗ ನಾವು ಅದರ ಜೊತೆ ಸ್ವಲ್ಪ ಏನು ಹೇಳೋದು, ಸ್ವಲ್ಪ ಸ್ಪ್ರೆಡ್ ಆಗಬೇಕು. ಅಂದರೆ ಅಲ್ಲಿ ಒಂದೊಂದು ಅಲ್ಲಿ ಸ್ಪ್ರೆಡ್ ಹೋಗಬೇಕು. ಹಾಗೆ ನಂದು ಶಾಪ್ ಇಲ್ಲ, ನಾನು ಮನೆಯಿಂದಲೇ ಬಿಸ್ನೆಸ್ ರನ್ ಮಾಡ್ತಿದ್ದೇನೆ. ಸೊ ಯಾರಿಗಾದ್ರು ಆರಿ ವರ್ಕ್ ಅಥವಾ ಮಿಷಿನ್ ವರ್ಕಿದ್ದು ಬ್ಲೌಸ್ ಪೀಸ್ ಬೇಕು ಅಂದರೆ, ರೆಡಿ ಬೇಕು ಅಂದರೆ ನಾವು ಕೊರಿಯರ್ ಮಾಡ್ತೇವೆ. ಜಸ್ಟ್ 499 ವಿತ್ ಬ್ಲೌಸ್ ಪೀಸ್. ಅದು ಕೂಡ ಚೆನ್ನಾಗಿರುತ್ತೆ ಡಿಸೈನ್ಸ್. ನಾನು ಇನ್ನು ಮುಂದೆ ನಂದು ಮಿಷಿನ್ ಎಂಬ್ರಾಯ್ಡರಿದು ಜಾಸ್ತಿ ಬರುತ್ತೆ, ಯಾಕಂದರೆ ನನಗೆ ತುಂಬ ಆರ್ಡ್ರ್ ಬರ್ತಿದೆ ಮಿಷಿನ್ ಎಂಬ್ರಾಯ್ಡರಿದು. ಆರಿ ವರ್ಕ್ ಬ್ಲೌಸಸ್ ಮಾಡಿದರೆ ಆರಿ ವರ್ಕಿದ್ದು ನಾನು ಡಿಸೈನ್ಸ್ ನಿಮಗೆ ತೋರಿಸ್ತೇನೆ. ಸೊ ಹಾಗೆ ಅಂದರೆ ನಾನು ಯಾವುದು ಬಿಟ್ಟಿಲ್ಲ, ಆರಿ ವರ್ಕ್ ಕ್ಲಾಸಸ್ ಯಾವುದು ಬಿಟ್ಟಿಲ್ಲ. ಯಾಕಂದರೆ ನಾನು ಸ್ಟಾರ್ಟ್ ಮಾಡಿರೋದೇ ಆರಿ ವರ್ಕ್ನಿಂದ. ನಾನು ಇಲ್ಲಿವರೆಗೆ ಒಂದು ಸ್ಟೆಪ್ಪಿಗೆ ಬಂದಿದ್ದೇನೆ ಅಂದರೆ ಅದು ಈ ಮಿಷಿನ್ ವರ್ಕನ್ನು ಕೂಡ ತಗೊಂಡಿದ್ದೇವೆ. ಇದರನ್ನು ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಮುಂದೆ ಹೋಗ್ಬೋದು ಅಂದರೆ ಅದು ಆರಿ ವರ್ಕ್ನಿಂದ ಮಾತ್ರ ಸಾಧ್ಯ. ಅಂದರೆ ಆರಿ ವರ್ಕ್ ನನಗೆ ಎಲ್ಲ ಕೊಟ್ಟಿದೆ. ಝೀರೋದಿಂದ ಈಗ ಸ್ವಲ್ಪ ಒಂದು ಲೆವೆಲ್ವರೆಗೆ ಬಂದಿದ್ದೇನೆ. ಸೊ ಹಾಗಾಗಿ ಹಾರ್ಡ್ ವರ್ಕ್ ಬೇಕು. ಸೊ ಹಾಗೆ ಅಂದರೆ ಪ್ರೈಸ್ ಹೇಳಿದೆ, ಯಾವುದು ಬಿಟ್ಟಿಲ್ಲ ನಾನು. ಈಗ ಮಿಷಿನ್ ವರ್ಕ್ ಕೂಡ ಕಂಟಿನ್ಯೂ ಮಾಡ್ತಿದ್ದೇನೆ. ಈಗ 3 ಬಿಸ್ನೆಸ್ಸು ರನ್ ಆಗ್ತಿದೆ ನಂದು, ಆರಿ ವರ್ಕು, ಮಿಷಿನ್ ವರ್ಕು, ಕ್ಲಾಸಸ್ಸು. ಓಕೆ. ಸೊ ಯಾರಿಗಾದರೂ ಬೇಕು ಅಂತಾದರೆ ವರ್ಕ್ ಮಾಡಿಸಿ ಕ್ಲಾಸಿಗೆ ಬೇಕಾದರೆ ಜಾಯ್ನ್ ಆಗ್ಬೋದು. ಮತ್ತು ನಾವು ಕ್ಯಾಶಲ್ಲೇ ತಗೊಂಡ್ವಿ. ಲೋನ್ ಇದ್ದು ಅಂತ ಹೇಳಲಿಕ್ಕಿದೆ. ನಾನೊಂದು ಗೊತ್ತಿಲ್ಲ ನನಗೆ ಆ ಲೋನ್ ಹೆಸರು ಹೇಳ್ಬೋದೋ ಗೊತ್ತಿಲ್ಲ, ಬಟ್ ನಾವು ಮುದ್ರಾ ಲೋನಿಗೆ ಅಪ್ಲೈ ಮಾಡಿದ್ದೆ. ಮುದ್ರಾ ಲೋನಿಗೆ ಅಪ್ಲೈ ಮಾಡುವಾಗ ಏನಾಯಿತು ಅಂದರೆ, ನಂದು ಪ್ರೊಫೈಲೆಲ್ಲ ಒಳ್ಳೆದಿದೆ. ನಂದು ಆರಿ ವರ್ಕಿದು ಬಿಸ್ನೆಸ್ ಇದು ಟ್ರಾನ್ಸಾಕ್ಷನ್ ಎಲ್ಲ ಒಂದು ಬ್ಯಾಂಕಲ್ಲಿದೆ. ಸೊ ನಾನು ಆನ್ಲೈನ್ ಅಪ್ಲೈ ಮಾಡಿದ್ದೆ, ನನಗೆ ಡಿಜಿಟಲ್ ಅಪ್ರೂವ್ ಸಿಕ್ಕಿತ್ತು. ನಿಮಗೆ ಲೋನ್ ಸಿಗುತ್ತೆ, 3.5 ಲಕ್ಷ ಲೋನ್ ಸಿಗುತ್ತೆ ಅಂತ ಆಯಿತು. ಇದು 4,20,000. ಬಾಕಿದು ನಾನು ಅಮೌಂಟ್ ಹಾಕ್ತೇನೆ ಅಂತ 3.5 ಲಕ್ಷ. ಅದಕ್ಕೋಸ್ಕರ ನಾನು ನಂದು ITR 1 ವರ್ಷದ ಪೆಂಡಿಂಗ್ ಇತ್ತು. ಸೊ ITR ಎಲ್ಲ ಕ್ಲಿಯರ್ ಮಾಡಿಸಿದೆ. ಮತ್ತು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸಿದೆ, ಜೆರಾಕ್ಸು, ಅದು ಇದು ಫೋಟೋ ಎಲ್ಲ ತಗೊಂಡು ಬ್ಯಾಂಕಿಗೆ ಹೋದೆ. ಅವರದ್ದು ಕಾಲ್ ಬಂದಿಲ್ಲ, ಬ್ಯಾಂಕಿಗೆ ಹೋದೆ. ಬ್ಯಾಂಕಿಗೆ ಹೋಗುವಾಗ ಅವರೆಲ್ಲ ಚೆಕ್ ಮಾಡಿದರು, ಎಲ್ಲ ನೀಟ್ ಇದೆ, ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿದರು. ಬಟ್ ಶಾಪ್ ಬೇಕು ಅಂತ ಹೇಳಿದರು. ಶಾಪ್ ಓಕೆ 100 ಸ್ಕ್ವೇರ್ ಫೀಟ್ ಇದ್ದಾದರೂ ಆಗ್ಬೋದು, ನಮಗೆ ಶಾಪ್ ಬೇಕು ಒಂದು ಡಾಕ್ಯುಮೆಂಟಿಗೆ, ಮನೆಯಿಂದಲೇ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಸೊ ನನಗೆ ಶಾಪ್ ಮಾಡುವ ಅಗತ್ಯ ಇಲ್ಲ, ಯಾಕಂದರೆ ಆಲ್ರೆಡಿ ನನ್ನ ಬಿಸ್ನೆಸ್ ಸೆಟ್ ಇದೆ. ಎಲ್ಲರೂ ಕೊರಿಯರ್ ಮಾಡ್ತಾರೆ, ನಾನು ಕೊರಿಯರ್ ಮಾಡ್ತೇನೆ. ಶಾಪ್ ಒಂದು ಯಾಕೆ ಅಂತ ನಾನು ಬೇಡ, ನಮ್ಮ ಮನೆಯಿಂದಲೇ ಒಂದು ಕಂಫರ್ಟೇಬಲ್, ಎಕ್ಸ್ಟ್ರಾ ರೆಂಟ್ ಇಲ್ಲ, ಎಕ್ಸ್ಟ್ರಾ ಒಂದು ಎಕ್ಸ್ಪೆನ್ಸ್ ಇಲ್ಲ, ಎಕ್ಸ್ಟ್ರಾ ಎಲೆಕ್ಟ್ರಿಸಿಟಿ ಬಿಲ್ ಇಲ್ಲ. ಸೊ ಹಾಗಾಗಿ ನಾನು ಶಾಪ್ ಬೇಡ ಅಂತಲೇ ಇದ್ದೆ. ಇವರು ಶಾಪ್ ಬೇಕು ಅಂತ ಹೇಳಿದ್ರಲ್ಲ, ಶಾಪ್ ಮಾಡಿ ಬನ್ನಿ, ಅಗ್ರಿಮೆಂಟ್ ತಗೊಂಡು ಬನ್ನಿ, ರೆಂಟ್ ಅಗ್ರಿಮೆಂಟ್, ಮತ್ತು ನಾವು ಕೊಡ್ತೇವೆ ಅಂತ ಹೇಳಿದರು. ಸೊ ನನಗೆ ಶಾಪ್ ಬೇಡ ಅಂತಿತ್ತು. ಇನ್ನೊಂದು ಏನಂದರೆ ಎಕ್ಸ್ಟ್ರಾ ಖರ್ಚು 2 ಲಕ್ಷ ರೂಪಾಯಿ ಆದರೂ ಇಡಬೇಕು ನಾವು ಶಾಪಿಗೆ. ಅದೇ ಅಮೌಂಟನ್ನು ನಾವಿಲ್ಲಿ ಮಿಷಿನಿಗೆ ಹಾಕಿದರೆ ಆಗೋದಿಲ್ವಾ ಅಲ್ವಾ. 4,20,000 ಹೇಗೂ ಮಿಷಿನ್ ಪ್ರೈಸ್, ಅಲ್ಲಿ 2 ಲ್ಯಾಕ್ ಇನ್ನು ಶಾಪಿಗೆ ಹಾಕಿ, ಇಲ್ಲಿ 4,20,000 ಮಿಷಿನಿಗೆ ಹಾಕಿ 6,20,000 ಬೇಕಾ? ಮತ್ತು ನಾನು ಹಸ್ಬೆಂಡ್ ಹತ್ರ ಹೇಳಿದೆ, ಅವರು ಅಡ್ಜಸ್ಟ್ ಮಾಡಿದರು. ಅಮೌಂಟ್ ಅಡ್ಜಸ್ಟ್ ಮಾಡಿ ನನಗೆ ಕೊಟ್ಟರು. ನಾವು ಮತ್ತೆ ಬುಕ್ ಮಾಡಿದ್ವಿ. ಸೊ ಹಾಗಾಗಿ ಲೋನ್ ಸಿಗುತ್ತೆ, ಲೋನ್ ಸಿಗಲ್ಲ ಅಂತ ಇಲ್ಲ. ಬ್ಯಾಂಕ್ನವ್ರು ಕೂಡ ಹೇಳಿದರು ಪ್ರೊಫೈಲ್ ಎಲ್ಲ ಕ್ಲಿಯರ್ ಇದೆ. ನಂದು ಸಿಬಿಲ್ ಸ್ಕೋರ್ ಕೂಡ ಒಳ್ಳೆಯದಿತ್ತು, 800 ಸಮಥಿಂಗ್ ಇತ್ತು. ಅದಕ್ಕೆ ಹೇಳಿದ್ರು ಅವರು, ಶಾಪ್ ಒಂದು ಮಾಡಿ, ಚಿಕ್ಕದಾದರೂ ಪರವಾಗಿಲ್ಲ, ಜಸ್ಟ್ ಡಾಕ್ಯುಮೆಂಟ್ಸಿಗೋಸ್ಕರ. ಚಿಕ್ಕ ಶಾಪ್ ಯಾರು ಕೊಡ್ತಾರೆ ಒಂದಕ್ಕೆ? 1 ಇಯರ್ ಅಗ್ರಿಮೆಂಟ್ ಬೇಕು. 1 ಇಯರ್ ಅಗ್ರಿಮೆಂಟ್ ಕಡಿಮೆ ಅಂದರೆ 10,000 ರೆಂಟ್ ಆದರೆ 1 ಲಕ್ಷ ರೂಪಾಯಿ 1 ಇಯರಿಗೆ ಹೋಯಿತು. 1,20,000 ಯಾಕೆ? ಬೇಡ, ಎಕ್ಸ್ಪೆನ್ಸ್ ಅಲ್ಲ ಅದೆಲ್ಲ. ಸೊ ಹಾಗಾಗಿ ನಾವು ಮತ್ತೆ ಅಡ್ಜಸ್ಟ್ ಮಾಡಿಕೊಂಡು ಇದರಲ್ಲಿ ಕ್ಯಾಶಲ್ಲೇ ತೆಗೆದ್ವಿ. ಸೊ ಈಗ ಯಾರು ಬಿಸ್ನೆಸ್ ಮಾಡಬೇಕು, ಯಾರು ಬಿಸ್ನೆಸ್ ಮಾಡಬಾರ್ದು ಅಂತ ತುಂಬ ಜನ ಏನು ಹೇಳ್ತೀರಾ, ತುಂಬ ಜನ ಒಂದು ಭ್ರಮೆಗೆ ಬೀಳ್ತೀರಾ. ಯಾರ್ದಾದ್ರೂ ವೀಡಿಯೋ ನೋಡಿ, ದಿನಕ್ಕೆ 6,000, 8,000, 10,000 ದುಡಿಬೋದು, 5-6 ಬ್ಲೌಸ್ ಮಾಡ್ಬೋದು ಅಂತ. ಇಲ್ಲ, ಹಾಗೆ ಆಗಲ್ಲ. ದಿನಕ್ಕೆ ಕಡಿಮೆ ಅಂದರೆ ಸಿಂಪಲ್ ಆದರೆ ಒಂದು 3 ಬ್ಲೌಸ್ ಮಾಡ್ಬೋದು, ಒಂದು 499, 500 ಇದ್ದು. ಹೆವಿ ಆದರೆ 1 ಅಥವಾ 2 ಬ್ಲೌಸ್ ಮಾಡ್ಬೋದು. ಓಕೆ. ಮತ್ತು ಯಾರೆಲ್ಲ ಬಿಸ್ನೆಸ್ ಮಾಡ್ಬೋದು ಅಂದರೆ, ನಿಮ್ಮ ಹತ್ರ ಈಗ ಆಲ್ರೆಡಿ ಜನ ಇದ್ದಾರೆ, ನಿಮ್ಮ ಹತ್ರ ಆಲ್ರೆಡಿ ಈಗ ಕಸ್ಟಮರ್ ಇದ್ದಾರೆ, ಆಲ್ರೆಡಿ ಈಗ ಟೈಲರ್ಸ್ನವರಿಗೆ ಕೊಡ್ತಿದ್ದಾರೆ ಅಂದರೆ ನೀವು ತಗೊಳ್ಬೋದು. ಇಲ್ಲಾಂದರೆ ನೀವು ತಗೊಳ್ಳಿಕ್ಕೆ ಹೋಗಬೇಡಿ, ಸಾಲ ಮಾಡಿ ತಗೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಹೊರೆ ಬೀಳುತ್ತೆ ತಲೆ ಮೇಲೆ, ಆಯಿತಾ. 7-8 ಸಾವಿರ 10,000 ಎಲ್ಲ ಲೋನ್ ಕಟ್ಟಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಬಿಸ್ನೆಸ್ ನಡಿಬೋದು, ನನಗೆ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಇದ್ದರೆ ಮಾತ್ರ ತಗೊಳ್ಳಿ, ಇಲ್ಲದ್ರೆ ತಗೊಳ್ಳಿಕ್ಕೆ ಹೋಗಬೇಡಿ. ಯಾರದೋ ವೀಡಿಯೋ ನೋಡಿ ಹುಚ್ಚರಾಗಿ ಹೋಗಿ ತಗೊಂಡು ಬಿಸ್ನೆಸ್ ಬರೋದಿದ್ದರೆ ಇದು ಮಾಡಬೇಡಿ. ನನಗೀಗ ಬಿಸ್ನೆಸ್ ಸೆಟ್ ಇದೆ. ನಾನು ಈಗ ಆರಿ ವರ್ಕಲ್ಲಿ 6-7 ವರ್ಷ ಆಯಿತು. ಈ ಎಕ್ಸ್ಪೀರಿಯೆನ್ಸನ್ನು ಇಟ್ಕೊಂಡು ಆ ಮಿಷಿನ್ ತಗೊಂಡೆ. ಯಾಕಂದರೆ ನನ್ನ ಹತ್ರ ತುಂಬ ಟೈಲರ್ಸ್ನವ್ರು ಕಾಂಟ್ಯಾಕ್ಟ್ ಇದ್ದಾರೆ, ತುಂಬ ಕಸ್ಟಮರ್ಸ್ ಇದ್ದಾರೆ, ತುಂಬ ಜನಗಳ ಪರಿಚಯ ಇದೆ. ಸೊ ಹಾಗಾಗಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ.
ಸೊ ಹಾಗಾಗಿ ನೋಡ್ಕೊಂಡು ತಗೊಳ್ಳಿ, ಯಾರದೋ ಮಾತಿಗೆ ಮರುಳಾಗಿ ತಗೊಳ್ಬೇಡಿ. ನಿಮಗೆ ಕೆಪಾಸಿಟಿ ಇದೆಯಾ ಬಿಸ್ನೆಸ್ ತಗೊಳ್ಳಿಕ್ಕೆ, ನೀವು ತಗೊಳ್ಳಿ ಅಷ್ಟೇ. ಸೊ ಇದು ನಂದು ಇವರು ಡೆಮೋ ಕೊಟ್ಟಿದ್ದರು, ಆ ವಿಡಿಯೋ ಜೊತೆ ನಾನು ನನ್ನ ಒಂದು ಪರ್ಸ್ನಲಾಗಿ ನನ್ನ ಮಿಷಿನ್ ಬಗ್ಗೆ ಏನಿದೆ ಅದನ್ನು ಕ್ಲಿಯರ್ ಮಾಡಿದ್ದೇನೆ. ಥ್ಯಾಂಕ್ ಯು ಸೋ ಮಚ್.